ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋಸ್ದಲ್ಲಿ ನಾವು ಅಬ್ರಿವೇಷನ್ಸ್ ರಿಲೇಟೆಡ್ ಟು ದ ಕಂಪ್ಯೂಟರ್ ಮೀನ್ಸ್ ಏನಪ್ಪ ಅಂತಂದ್ರೆ ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಅಥವಾ ಕೆಲವು ಏನಾಗ್ಯದಪ್ಪ ಅಂದ್ರೆ ಅಬ್ರಿವೇಷನ್ಸ್ಗಳು ಕಲಿಯೋಣ. ಅಬ್ರಿವೇಷನ್ಸ್ ಅಂದರೆ ಏನಂದ್ರೆ ಹೇಳ್ಬೋದು, ನಾವಲ್ಲಿ ಫುಲ್ ಫಾರ್ಮ್ಸ್ ಅಂತಲೂ ಹೇಳ್ಬೋದು. ಫುಲ್ ಫಾರ್ಮ್ಸ್ನ ಒಂದೇ, ಅಬ್ರಿವೇಷನ್ಸ್ ಅಂದ್ರೂ ಒಂದೇ. ಸೊ ಕಂಪ್ಯೂಟರ್ಗೆ ರಿಲೇಟೆಡ್ ಅಂತ ಇರುವಂಥ ಕೆಲವು ಅಬ್ರಿವೇಷನ್ಸ್ ಆಗಿರ್ಬೋದು ಅಥವಾ ಏನಾಗಿರ್ಬೋದು ಫುಲ್ ಫಾರ್ಮ್ಸನ್ನು ಕಲಿಯೋಣ. ಈ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾವೇನಾಗ್ತದೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಎಲ್ಲ ಫುಲ್ ಫಾರ್ಮ್ಸ್ಗಳನ್ನು ನಾವಿಲ್ಲಿ ಅಧ್ಯಯನ ಅಥವಾ ಸ್ಟಡಿ ಮಾಡ್ಕೋತಾ ಹೋಗೋಣ. ಸೊ ಮೊದಲನೇದಾಗಿ ಏನು ಬರ್ತದಪ್ಪ ಅಂದರೆ ಇಲ್ಲಿ ADC ಅಂತ ಬರ್ತದೆ. ಸೊ ಇಲ್ಲಿ ನೋಡ್ರಿ ಏನಾಗ್ಯದಪ್ಪ ಅಂತಂದ್ರೆ ಫಸ್ಟ್ ಯಾವುದಪ್ಪ ಅಂದ್ರೆ ನಮಗಿಲ್ಲಿ ADC ಫುಲ್ ಫಾರ್ಮ್ ಅಂದ್ರೇನು? ADC ಫುಲ್ ಫಾರ್ಮ್ ಅಂದರೆ ಅನಲಾಗ್ ಡಿಜಿಟಲ್ ಕನ್ವರ್ಟರ್ ಅಂತ ಗೊತ್ತಾಗ್ತದೆ. ಸೊ ADC ಅಂದರೆ ಏನು? ಫುಲ್ ಫಾರ್ಮ ಅನಲಾಗ್ ಡಿಜಿಟಲ್ ಕನ್ವರ್ಟರ್. ADC ಫುಲ್ ಫಾರ್ಮ್ ಅಂದ್ರೇನು? ಅನಲಾಗ್ ಡಿಜಿಟಲ್ ಕನ್ವರ್ಟರ್. AI. ಸೊ ಇದು ನಿಮಗೆ ಗೊತ್ತಿರ್ಬೋದು, AI ಅಂತ ಎಲ್ಲರಿಗೂ ಗೊತ್ತದೆ. ಈಗಿನ ಜನ್ರೇಷನಲ್ಲಿ ಆಗಿರ್ಬೋದು ಅಥವಾ ಈಗಿನ ಕರೆಂಟ್ 21st ಸೆಂಚುರಿ ಒಳಗೆ ಎಲ್ಲ ಥಿಂಗ್ಸ್ಗಳು ಎದ್ರಲಿಂತ ರನ್ ಆಗ್ಲಿತ್ತಾವ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದಕ್ಕೆ ನಾವೇನಂತ ಕರಿತೇವೆ ಪಾಪುಲರ್ಲಿ AI ಅಂತ ಕಲಿತೇವೆ. ಕರೆಕ್ಟಾ? ಅಥವಾ ನಾವು ಕಲಿತೇವೆ ಆಗಿರ್ಬೋದು. ಎಲ್ಲರೂ ಏನಾಗ್ತಾನೆ, ಎಲ್ಲರ ಬಾಯಲ್ಲಿ ಕೇಳಿರ್ಬೋದು. ಏನಂತ ಕೇಳಿರಿ? AI ಅಂತ ಕೇಳ್ತೀರಿ. ಮೊಬೈಲ್ ಫೋನ್ಸ್ ಒಳಗೂ AI ಇರ್ತದೆ. ಏನದು? AI ಫುಲ್ ಫಾರ್ಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ ನಾವು. ಕರೆಕ್ಟಾ? ನೆಕ್ಸ್ಟ್ ಥರ್ಡ್ ಬಂತ ಏನಪ್ಪ ಅಂದರೆ ALGOL. ಏನು? ALGOL ಅಂದರೆ ಏನಪ್ಪ ಅಂತಂದ್ರೆ ಅಲ್ಗೊರಿಥಮಿಕ್ ಲ್ಯಾಂಗ್ವೇಜ್. ALGOL ಅಂದ್ರೆ ಮೀನಿಂಗ್ ಏನು? ಅಲ್ಗೊರಿಥಮಿಕ್ ಲ್ಯಾಂಗ್ವೇಜ್ ಅಂತ ಕರಿತೇವೆ ನಾವು. ಇನ್ನೊಂದು ಏನಪ್ಪ ಅಂದರೆ ALU ಅಂತ ಕರಿತೀವಿ. ALU ಅಂದ್ರೇನು? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ALU ಮೀನಿಂಗ್ ಅಂದ್ರೇನು? ಫುಲ್ ಫಾರ್ಮ್ ಆಫ್ ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಕರಿತೇವೆ ನಾವು. ಕರೆಕ್ಟಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವುದಪ್ಪ ಅಂದರೆ ASCII ಅಂತ ಕರಿತೀವಿ. ASCII. ಇದ್ರದ್ದು ಏನಪ್ಪ ಅಂತಂದ್ರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಏನದ? ASCII ಅಂದ್ರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ASCII ಮೀನಿಂಗ್ ಅಂದ್ರೇನು? ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಕರಿತೇವೆ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ BARC ಅಂದ್ರೇನು? ದ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತ ಕರಿತೇವೆ. ಯಾವುದು? BARC ಫುಲ್ ಫಾರ್ಮ್ ಅಂದ್ರೇನು? ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತ ಕರಿತೇವೆ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಇಲ್ಲಿ ಇನ್ನೊಂದು ಏನಾಗ್ತದೆ, ಕಂಪ್ಯೂಟರ್ ಇದು ಒಳಗೆ ಬರುವಂಥ ಫುಲ್ ಫಾರ್ಮ್ ಯಾವುದು? ಬೇಸಿಕ್ ಅಂತ ಕರಿತೇವೆ. ಈ ಬೇಸಿಕ್ ಫುಲ್ ಫಾರ್ಮ್ ಏನಪ್ಪ ಅಂತಂದ್ರೆ ನೋಡ್ರಿ, ಬೇಸಿಕ್ ಅಂದ್ರೆ ಫುಲ್ ಫಾರ್ಮ್ ಏನು? ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ಸ್ ಕೋಡ್. ನೋಡ್ರಿ ಏನಂತ ಹೇಳಿದಲ್ಲಿ ಬೇಸಿಕ್ ಫುಲ್ ಫಾರ್ಮ್ ಏನು? ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ಸ್ ಕೋಡ್. ಎದ್ರ ಫುಲ್ ಫಾರ್ಮ? ಬೇಸಿಕ್ದು. ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ಸ್ ಕೋಡ್ ಅಂತ ಬರ್ತದೆ. ಯಾವುದು? ಬೇಸಿಕ್ ಅಂತ ಹೇಳೋದು. ನೆಕ್ಸ್ಟ್ ಯಾವ್ದು ಬರ್ತಪ್ಪ ಅಂದ್ರೆ ನಲ್ಲಿ BIOS ಅಂತ ಬರ್ತದೆ. BIOS. B ಫಾರ್ ಏನು? ಬೇಸಿಕ್, I ಫಾರ್ ಇನ್ಪುಟ್, O ಫಾರ್ ಔಟ್ಪುಟ್, S ಫಾರ್ ಸಿಸ್ಟಮ್. ಏನಂತ ಗೊತ್ತಾಯಿತು? BIOS ಅಂದರೆ ಏನಂತ ಗೊತ್ತಾಯಿತು? ಇದು BIOS ಮೀನ್ಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೀವಿ ನಾವು ಅಲ್ಲಿ. ಕರೆಕ್ಟಾ? ಇನ್ಪುಟ್ ಅಂದ್ರೆ, ಇನ್ಪುಟ್ ಮೀನಿಂಗ್ ಏನಪ್ಪ ಅಂದ್ರೆ ನಾವು ಹೊರಗಿನಿಂದ ಕೊಡುವಂಥದ್ದಕ್ಕೆ ಕರಿತೀವಿ ಇನ್ಪುಟ್ ಅಂತ ಕರಿತೀವಿ. ಲೈಕ್ ಕೀಬೋರ್ಡ್ ಆಗಿರ್ಬೋದು, ಎಲ್ಲ ಸ್ಪೀಕರ್ ಎಲ್ಲ ಇನ್ಪುಟ್ ಆಗಿರ್ಬೋದು. ಆ ಇನ್ಪುಟ್ ಹೋಗಿ ಪ್ರೊಸೆಸ್ ಆಗಿ ಏನಾಗ್ತದೆ, ಹೊರಗಡೆ ಬರುವಂಥದ್ದು ಏನು ಕರಿತೀವಿ ಅದಕ್ಕೆ ನಾವು ಅಲ್ಲಿ ಔಟ್ಪುಟ್ ಅಂತ ಕರಿತೇವೆ. ಸೊ ಇನ್ಪುಟ್ ಔಟ್ಪುಟ್ ಅಂತ ಕಲ್ತಿರ್ತೀವಿ ನಾವು ಆಲ್ರೆಡಿ. ಸೊ BIOS ಫುಲ್ ಫಾರ್ಮ್ ಏನು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೇವೆ. ನೆಕ್ಸ್ಟಾ CAD ಅಂತ ಬಂತು. ಯಾವುದು? CAD ಅಂದ್ರೆ ಏನು? ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಕರಿತೇವೆ. ಬೇಸಿಕಲಿ ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಇಂಥಲ್ಲೇ ಏನಾಗ್ತದೆ ಯೂಸ್ ಆಗ್ತದೆ. ಏನಾಗ್ತದೆ? CAD ಅಂತ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಕರಿತೇವೆ. ಏನಂತ ಕರಿತೇವೆ? CAD ಅಂದ್ರೆ ಫುಲ್ ಫಾರ್ಮ್ ಆಫ್ CAD ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ಯಾಮ್ ಅಂದ್ರೆ ಏನು? ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೇವೆ. ಕ್ಯಾಮ್ ಅಂದ್ರೆ ಫುಲ್ ಫಾರ್ಮ್ ಏನು? ಫುಲ್ ಫಾರ್ಮ್ ಆಫ್ ಕ್ಯಾಮ್ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್, ಕ್ಯಾಮ್ದು. ನೆಕ್ಸ್ಟ್ ಯಾವುದು? CD ಫುಲ್ ಫಾರ್ಮ್ ಏನು? ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಕರಿತೀವಿ. CD ಫುಲ್ ಫಾರ್ಮ್ ಏನು? ಕಾಂಪ್ಯಾಕ್ಟ್
ಡಿಸ್ಕ್ ಅಂತ ಕರಿತೀವಿ. ಸಿ ಯು ಫುಲ್ ಫಾರ್ಮ್ ಏನು ಕಂಟ್ರೋಲ್ ಯೂನಿಟಾ. ಸೊ ಸಿ ಡಿ ಫುಲ್ ಫಾರ್ಮ ಕಾಂಪ್ಯಾಕ್ಟ್ ಡಿಸ್ಕ್, ಸಿ ಯು ಮೀನ್ಸ್ ಕಂಟ್ರೋಲ್ ಯೂನಿಟ್ ಅಂತ. ಸಿ ಯು ಫುಲ್ ಫಾರ್ಮ್ ಏನು ಕಂಟ್ರೋಲ್ ಯೂನಿಟ್. ಇಲ್ಲಿ ನೋಡಿರಿ ನೀವೆಲ್ಲರೇ ಕೇಳಿರ್ಬೇಕು ಎಮ್ ಟಿ ಸಿ ಡಿ ಮತ್ತು ಅಥವಾ ನೀವೇನರೇ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಏನಾಗ್ತದೆ ಸ್ಟೋರ್ ಮಾಡೋದಂಥದ್ದು ಏನಂತ ಕರಿತೀವಿ ನಾವು ಅಲ್ಲಿ ಕಾಂಪ್ಯಾಕ್ಟ್ ಡಿಸ್ಕ್ ಅಥವಾ ಸಿ ಡಿ. ಸೊ ನವ ಡೇಸ್ ಏನಾಗ್ತದೆ ಮಾಡರ್ನ್ ಡೇಸ್ ಒಳಗೆ ಏನಾಗ್ಯದ ಸಿ ಡಿ ಏನಾಗ್ಯದ ಜಾಸ್ತಿ ಯೂಸ್ ಆಗೋದಿಲ್ಲ. ಬಟ್ ಬಿಫೋರ್ 10 years 15 years ಮೊದಲು ಏನಿತ್ತಪ್ಪ ಅಂದ್ರೆ ಎಲ್ಲ ನಿಮಗೆ ವೀಡಿಯೋಸ್ಗಳೆಲ್ಲ ಏನಾಗ್ತಿತ್ತು ಎದ್ರಾಗ ಸ್ಟೋರ್ ಆಗ್ತಿತ್ತು, ಸಿ ಡಿ ಒಳಗೆ ಏನಾಗ್ತಿತ್ತು ಸ್ಟೋರ್ ಮಾಡ್ತೀವಿ. ಸಾಂಗ್ಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು ಅಥವಾ ಮೂವೀಸ್ ಆಗಿರ್ಬೋದು, ಎವ್ರಿಥಿಂಗ್ ವಿಲ್ ಬಿ ಎದ್ರಾಗ ಸ್ಟೋರ್ ಮಾಡ್ತಿದ್ರು ಸಿ ಡಿ. ಆ ಸಿ ಡಿಗೆ ಏನಂತ ಕರಿತೀವಿ ನಾವು ಅಲ್ಲಿ ಕಾಂಪ್ಯಾಕ್ಟ್ ಡಿಸ್ಕ್. ಬಟ್ ಈಗ ನಾವು ಡೇಸ್ ಒಳಗೆ ಏನಾಗ್ಯದಪ್ಪ ಅಂತಂದ್ರೆ ನಾವು ಎದ್ರಾಗ ಕಾಂಪ್ಯಾಕ್ಟ್ ಡಿಸ್ಕ್ನ ಯೂಸ್ ಮಾಡಲಾಗಿದ್ದೆವು. ಸೊ ಅದ್ರ ಬದಲು ಏನಾಗ್ತದೆ ಇಂಟರ್ನಲ್ ಮೆಮೊರಿ ಬಂತ, ಅದ್ರ ಹಿಂದ್ಗಡೆ ಮತ್ತು ಅವಾಗೇನು ಬಂದಿತ್ತು ಸ್ಮಾಲ್ಸ್ ಇಂಟಿಗ್ರೇಟೆಡ್ ಚಿಪ್ಸ್ ಅಂತ ಬಂದಿತ್ತು. ಯಾವುದಪ್ಪ ಮೆಮೊರಿ ಕಾರ್ಡ್ ಅಂತ 2 GB, ಆಮೇಲೆ 8 GB, 16 GB ಲೈಕ್ ಹಿಂಗೆ ಈಗ 256 ಈಗೆಲ್ಲ ಹಿಂಗೆ ಮಾಡರ್ನ್ ಡೇಸ್ ಒಳಗೆ ಹೆಂಗೆ ಬಂದದು ಡೆವಲಪ್ಮೆಂಟ್ ಆಗೋತ್ತೋಗಿ ಏನಾಗ್ಯದ ಬೇರೆ ಬೇರೆ ಟೈಪ್ ಆಫ್ ಏನಾಗ್ತದೆ ಸ್ಟೋರೇಜ್ ಡಿವೈಸಸ್ಗಳು ಬಂದಾವೆ ನಮಗೆ. ಸೊ ನಮಗೆ ಸಿ ಡಿ ಫುಲ್ ಫಾರ್ಮ್ ಏನು ಕಾಂಪ್ಯಾಕ್ಟ್ ಡಿಸ್ಕ್ ನಾವು ಪ್ರೀವಿಯಸ್ ಒಳಗೆ ಯೂಸ್ ಮಾಡ್ಕೋತಾ ಇದ್ದೇವೆ ಅಂಥದ್ದು. ಸೊ ಇದು ಏನಾಗ್ಯದ, ಇದು ಫಸ್ಟ್ ಪಾರ್ಟ್ ಆಫ್ ಏನಾಗ್ಯದ ಅಬ್ರಿವೇಷನ್ಸ್ ಆಫ್ ಕಂಪ್ಯೂಟರ್ ಅದ. ಈ ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋ ಒಳಗೆ ನಾವೇನು ಮಾಡ್ತೀವಿ ಇನ್ನು ಕಂಟಿನ್ಯೂಸ್ ಅಬ್ರಿವೇಷನ್ಸ್ ಆಫ್ ಕಂಪ್ಯೂಟರ್ದು ನೋಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.